ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗಾಗಲೇ ಬಿಜೆಪಿ ಜನಕ್ರೋಶ ಯಾತ್ರೆಯನ್ನು ಕೂಡ ಮಾಡ್ತಿದೆ. ಹಾಗೆಯೇ ಜೆಡಿಎಸ್ ಕೂಡ ಈಗ ವಿಭಿನ್ನವಾಗಿ ಏನೋ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನುವಂತಹ ಪೋಸ್ಟರನ್ನು ಕೂಡ ಅಂಟಿಸಿ ಏನೋ ವಿಧಾನಸೌಧ ಚಲೋ ಮಾಡುವಂಥದ್ದು, ಅಂದರೆ ವಿಧಾನಸೌಧ ಚಲೋ ಅನ್ನುವಂತಹ ಒಂದು ಪ್ರತಿಭಟನೆಯನ್ನು ಕೂಡ ಈಗ ಜೆಡಿಎಸ್ ಹಮ್ಮಿಕೊಂಡಿರುವಂಥದ್ದು. ಅಂದರೆ ಈಗಾಗಲೇ ಪ್ರತ್ಯೇಕವಾಗಿ ಬಿಜೆಪಿ ಸರ್ಕಾರದ ವಿರುದ್ಧ, ಬೆಲೆ ಏರಿಕೆ ವಿರುದ್ಧ ಹಾಗೂ ST ಅನುದಾನವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಹಾಗೂ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ 4% ಮೀಸಲಿಟ್ಟಿರುವಂಥ ಉದ್ದೇಶ ಇಟ್ಕೊಂಡು ಈಗ ರಾಜ್ಯದಾದ್ಯಂತ ಜನಕ್ರೋಶ ಯಾತ್ರವನ್ನು ಈಗ ಬಿಜೆಪಿ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಇವತ್ತಿನಿಂದ ಏನೋ JDS ಈಗ ಪೋಸ್ಟರನ್ನು ಕೂಡ ಅಂಟಿಸಿ, ಅಂದರೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನುವಂತಹ ಒಂದು ರೀತಿಯಾದಂತಹ ಟ್ರೋಲ್ ಸಾಂಗನ್ನು ಕೂಡ ಬಿಡುಗಡೆ ಮಾಡಿ ಈಗ ಪೋಸ್ಟರನ್ನು ಅಂಟಿಸಿರುವಂಥದ್ದು. ಸದ್ಯ ನಾನೀಗ ಮಹಾರಾಣಿ ಕಾಲೇಜಿನ ಮುಂಭಾಗಿರುವಂತಹ ಬಸ್ ನಿಲ್ದಾಣದಲ್ಲಿದ್ದೀನಿ. ಆದರೆ ಇದೊಂದು ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆ JDS ಕಾರ್ಯಕರ್ತರು ಏನೋ ಸರ್ಕಾರದ ವಿರುದ್ಧ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನುವಂತಹ ಪೋಸ್ಟನ್ನು ಕೂಡ ಅಂಟಿಸಿದರು. ಆದರೆ ಅಂಟಿಸಿದಂತಹ ಕೆಲವೇ ಗಂಟೆಗಳಲ್ಲಿ ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ಅದನ್ನು ಏನೋ ತೆರವು ಮಾಡಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನಾನೀಗ ತೋರಿಸ್ತಾ ಹೋಗ್ತಿದ್ದೀನಿ. ಈ ಒಂದು ಪೋಸ್ಟನ್ನು ಕೂಡ ಹಾಕಿರುವಂಥದ್ದು, ಅಂದರೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಹೇಳಿ ವಿಭಿನ್ನ ರೀತಿಯಲ್ಲಿ JDS ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿತ್ತು. ಅಂದರೆ ಮಹಾರಾಣಿ ಕಾಲೇಜಿನ ಮುಂಭಾಗ ಇರುವಂತಹ ಈ ಒಂದು ಬಸ್ ಸ್ಟ್ಯಾಂಡ್ಗೆ ಈ ಒಂದು ಪೋಸ್ಟರನ್ನು ಕೂಡ ಅಂಟಿಸಿ ಸರ್ಕಾರದ ವಿರುದ್ಧ ವಿಭಿನ್ನವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿತ್ತು. ಆದರೆ ಇದನ್ನು ಪೋಸ್ಟನ್ನು ಹಾಕಿದ ಒಂದು ಕೆಲವೇ ಗಂಟೆಗಳಲ್ಲಿ ಈ ಒಂದು ಪೋಸ್ಟರನ್ನು ಹರಿದು ಈಗ ಕಾಂಗ್ರೆಸ್ ಕರ್ತರು ಇದನ್ನು ತೆರವು ಮಾಡಿರುವಂಥದ್ದು. ಅಂದರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನು ತೆರವು ಮಾಡಿರುವಂಥದ್ದು. ಈಗ ನನ್ನ ಬೆನ್ನ ಹಿಂದೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಎಂದು ಅಂದರೆ ಮಹಾರಾಣಿ ಕಾಲೇಜಿನ ಮುಂಭಾಗಿರುವಂತಹ ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಸರ್ಕಾರದ ವಿರುದ್ಧ, ಅಂದರೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಹೇಳಿ ವಿಭಿನ್ನ ರೀತಿಯಲ್ಲಿ JDS ಈಗ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಹಾಗೆ ಒಂದು QR ಸ್ಕ್ಯಾನನ್ನು ಕೂಡ ಮಾಡಿದರೆ ಏನೋ ಸಾಂಗು, ಅಂದರೆ ಟ್ರೋಲ್ ಸಾಂಗು ಇರುವಂಥದ್ದು, ಅಂದರೆ ಸರ್ಕಾರದ ವಿರುದ್ಧ, ಸರ್ಕಾರ ಬೆಲೆ ಏರಿಕೆ ಏನು ಮಾಡಿದೆಯೋ ಆ ಬೆಲೆ ಏರಿಕೆ ವಿರುದ್ಧ ಒಂದು ಟ್ರೋಲ್ ಸಾಂಗನ್ನು ಕೂಡ ಮಾಡಿರುವಂಥದ್ದು. ಈಗಾಗಲೇ ಏನು ಕಾಂಗ್ರೆಸ್ ಸರ್ಕಾರ ದಿನಬಳಕೆಯ ವಸ್ತುಗಳನ್ನು ಬೆಲೆ ಏರಿಕೆ ಮಾಡಿರುವಂತಹ ಖಂಡಿಸಿ ಈಗಾಗಲೇ JDS ಈಗ ವಿಭಿನ್ನ ರೀತಿಯಲ್ಲಿ ಈಗ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ವಿಧಾನಸೌಧ ಚಲೋ ಅನ್ನುವಂತಹ ಪ್ರತಿಭಟನೆಗೆ ಮುಂದಾಗಿದೆ. ಈಗಾಗಲೇ ಒಂದಷ್ಟು ಏನೋ JDS ಮುಖಂಡರು ಅಥವಾ JDS ಪಕ್ಷ ಅಂದರೆ ಸರ್ಕಾರದ ವಿರುದ್ಧ, ಅಂದರೆ ಬಿಜೆಪಿಯನ್ನು ಪ್ರತಿಭಟನೆ ಮಾಡ್ತಿತ್ತು, ಅದರಿಂದ ಹಿಂದೆ ಸರಿದಿತ್ತು, ಪ್ರತ್ಯೇಕವಾಗಿ ಬಿಜೆಪಿ ಮಾತ್ರ ಪ್ರತಿಭಟನೆ ಮಾಡ್ತಿತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಹಾಗೆ ಏನು ದೂರ ಅಂದರೆ JDSನ ದೂರ ಇಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಆದರೆ ಇವತ್ತು ಅಧಿಕೃತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿರುವಂಥದ್ದು. ಹಾಗೆ ಈ ಒಂದು ಬೆಂಗಳೂರಿನ ಮಹಾರಾಣಿ ಕಾಲೇಜಿನ ಮುಂಭಾಗಿರುವಂಥ ಈ ಬಸ್ ನಿಲ್ದಾಣದಲ್ಲೂ ಕೂಡ ಪೋಸ್ಟರನ್ನು ಅಂಟಿಸಿ, QR ಕೋಡ್ ಇರುವಂತಹ ಪೋಸ್ಟರನ್ನು ಅಂಟಿಸಿ, ಅಂದರೆ ಪೋಸ್ಟರ್ನಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನುವಂತಹ ಒಂದು ಬರೆದು ಪ್ರತಿಭಟನೆ ಮಾಡಲಿಕ್ಕೆ ಈಗ JDS ಮುಂದಾಗಿರುವಂಥದ್ದು. ಆದರೆ ಈ ಒಂದು ಪೋಸ್ಟರನ್ನು ಈಗ ತೆರವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು.